ನಮಸ್ಕಾರ ವೀಕ್ಷಕರೇ, ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಬಸವ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಎಂದೇ ಹೆಸರಾಗ್ತಾ ಇದೆ. ಅದರ ಮಧ್ಯೆ ಕೆಲವೊಂದು ನಾಲಗಳಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಕೆಟ್ಟ ಹೆಸರು ಕೂಡ ಬರ್ತಾ ಇದೆ. ಅದೇ ವಿಷಯವಾಗಿ ಹುಬ್ಬಳ್ಳಿಯಲ್ಲಿರುವಂತಹ ದಾಜಿಬಾನಪೇಟೆಯಲ್ಲಿರುವಂತಹ ಒಂದು ನಾಲಾ ಸಮಸ್ಯೆ ಆಗ್ತಾ ಇದೆ. ಅದು ಹಲವಾರು ವರ್ಷಗಳಿಂದ ಈ ಒಂದು ನಾಲಾ ಸಮಸ್ಯೆ ಇಲ್ಲಿನ ಭಾಗದ ಜನರಿಗೆ ಕಾಡ್ತಾ ಇದೆ. ಅದರಲ್ಲೂ ಕೂಡ ಒಂದು ಪವಿತ್ರ ದೇವಸ್ಥಾನ ಇರುವಂತ ಶ್ರೀ ತುಳಜಾಭವಾನಿ ದೇವಸ್ಥಾನದ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಅಲ್ಲಿ ಇರುವಂತ ಒಂದು ನಾಲ ಈ ಭಾಗದ ಜನರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಬಂದು ಈ ಸಮಸ್ಯೆಯನ್ನು ನೋಡ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ಸಮಸ್ಯೆಗೆ ಮುಕ್ತಿ ಮಾತ್ರ, ಅಂತ್ಯ ಮಾತ್ರ ಹಾಡ್ತಾ ಇಲ್ಲ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ, ಈ ನಾಲಾ ಸಮಸ್ಯೆಗೆ ಮುಕ್ತಿ ಯಾವಾಗ ಅಂತ ಕೇಳೋಣ. ಜನಪ್ರತಿನಿಧಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪನೂ ಕೂಡ ತಲೆ ಕೆಡಿಸ್ಕೊಂತ ಇಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಹಲವಾರು ಕಾರ್ಯಕರ್ತರು, ಅದೇ ಸಮಾಜದ ಕಾರ್ಯಕರ್ತರು ಕೂಡ ಬಹಳಷ್ಟು ಜನ ಇದ್ದಾರೆ. ಆ ಸಮಾಜದ ಒಂದು ಪವಿತ್ರ ದೇವಸ್ಥಾನ ಅಲ್ಲಿದೆ. ಹಾಗಾದ್ರೆ ಆ ಸಮಾಜದ ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂತಹವರು, ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಹಲವಾರು ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಎಲ್ಲ ಹೋಗಿ ಪ್ರತಿಭಟನೆ ಹೋರಾಟಗಳನ್ನು ಮಾಡುವಂತ ಚಾಣಾಕ್ಷತೆ ಇರುವಂತಹ ತಾವುಗಳು ತಮ್ಮದೇ ಸಮಾಜದ ಮುಂದೆ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ, ತಮ್ಮದೇ ಸಮಾಜದ ಮುಂದೆ ಆಗ್ತಾ ಇರುವಂತ ಒಂದು ನಾಲಾ ಸಮಸ್ಯೆಯ ಬಗ್ಗೆ ತಾವು ಯಾಕೆ ಹೋರಾಟಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ತಮ್ಮದೇ ಸಮಾಜದ ಜನರ ಒಂದು ಕಳವಳ ಕೂಡ ಆಗ್ತಾ ಇದೆ. ಹಾಗಾದ್ರೆ ತಮ್ಮ ಸಮಾಜದ ಬಗ್ಗೆ ತಮಗೆ ಕಾಳಜಿ ಇಲ್ಲವಾ? ತಮ್ಮ ಸಮಾಜದ ಅಭಿವೃದ್ಧಿ ಕಾರ್ಯಗಳಲ್ಲಿ ತಾವು ಗಮನ ಕೊಡ್ತಾ ಇಲ್ಲ ಅನ್ನುವಂತ ವಿಚಾರ ಕೂಡ ಈಗ ಕೇಳಿ ಬರ್ತಾ ಇದೆ. ಹೇಳಿಕೊಳ್ಳಲು ಸಾಕಷ್ಟು ಕಾರ್ಯಕರ್ತರು, SSK ಸಮಾಜದ ಕಾರ್ಯಕರ್ತರು ಎಲ್ಲ ಪಕ್ಷದಲ್ಲೂ ಕೂಡ ಇದ್ದಾರೆ. ತಮ್ಮ ಸಮಾಜದ ಅಭಿವೃದ್ಧಿಗಾಗಿ, ತಮ್ಮ ಸಮಾಜದ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸುವಂತ ಎಲ್ಲ ಶಕ್ತಿಗಳು ತಮ್ಮಲ್ಲಿ ಇದ್ರೂ ಕೂಡ ಇಚ್ಛಾಶಕ್ತಿಯ ಕೊರತೆ ತಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಕೂಡ ಆ ಜನರ ಕೂಗು ಆಗ್ತಾ ಇದೆ. ಒಂದು ಸಣ್ಣ ಮಳೆಗೆ ಅಷ್ಟೊಂದು ನೀರು ಆ ದೇವಸ್ಥಾನದಲ್ಲಿ ಬರ್ತಾ ಇದೆ. ಆ ಭಾಗದಲ್ಲಿ ಇರುವಂತಹ ಜನರ ಅಂಗಡಿಗಳಿಗೆ ನುಗ್ತಾ ಇದೆ. ಇದನ್ನೆಲ್ಲ ಇನ್ನು ಎಷ್ಟು ದಿನ ಅಂತ ಸಹಿಸಿಕೊಳ್ಳಬೇಕು? ಇನ್ನು ಅದೆಷ್ಟು ದಿನ ಅಂತೇಳಿ ಆ ಸಮಸ್ಯೆ ಹಾಗೆಯೇ ಇರೋದು. ಆ ಭಾಗದಲ್ಲಿ ನಮ್ಮ ಒಬ್ಬ ವ್ಯಕ್ತಿ ಇದ್ದರೆ ನಮ್ಮ ಭಾಗದ ಜನರಿಗೆ ಶಕ್ತಿ ನೀಡಬೇಕಂತೇಳಿ ಆ ಭಾಗದಲ್ಲಿ ನಮ್ಮ ಸಮಾಜದವರನ್ನೇ ಕೂಡ ಪಾಲಿಕೆ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾದ್ರೆ ಆ ಸಮಾಜದವರಿಗೆ ತಾವೇನಾದ್ರೂ ಒಂದು ಉಡುಗೊರೆ ಅಥವಾ ಕೊಡುಗೆ ಅಂತ ಕೊಡ್ಬೇಕಲ್ಲ. ನೀವೇ ಅಧಿಕಾರದಲ್ಲಿದ್ದಾಗ ಆಗದೇ ಇದ್ದರೆ ಮುಂದೆ ಆಗೋದು ಯಾವಾಗ ಅನ್ನೋಂತ ಪ್ರಶ್ನೆ ಕೂಡ ಆ ಸಮಾಜ ಬಾಂಧವರಲ್ಲಿ ಮೂಡ್ತಾ ಇದೆ. ಚುನಾವಣೆಗಳು ಬಂದಾಗ, ಇಲೆಕ್ಷನ್ ಬಂದಾಗ ದಂಡಾತಿ ದಂಡ ನಾಯಕರೆಲ್ಲ ಆ ದೇವಸ್ಥಾನಕ್ಕೆ ಬರ್ತೀರಾ, ಮತ ಕೇಳಲಿಕ್ಕೆ ಬರ್ತೀರಾ, ನಿಮ್ಮ ಸಮಾಜದ ಶಕ್ತಿ ನಮಗೆ ಬೇಕು ಅಂತ ಕೇಳ್ತೀರಾ. ಆ ಎಲ್ಲ ನಾಯಕರ ಎಲ್ಲಿಲ್ಪ ಹೋಗಿದ್ದೀರಾ ನೀವು? ಇವಾಗ ನಿಮ್ಗೆ ಆ ಸಮಸ್ಯೆ ಕಾಣ್ತಾ ಇಲ್ವಾ? ಆ SSK ಸಮಾಜದ ಪವಿತ್ರ ದೇವಸ್ಥಾನ ಅಲ್ಲಿ ಇದೆ. ಆ ದೇವಸ್ಥಾನಕ್ಕೆ ನೀರು ಬರ್ತಾ ಇದೆ, ಚರಂಡಿ ನೀರು, ಅದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಆ ಒಂದು ಸಮಸ್ಯೆಗೆ ಮುಕ್ತಿ ಕೊಡ್ಬೇಕಂತೇಳಿ ತಮ್ಗೆ ಕಾಣ್ತಾ ಇಲ್ವಾ? ಅದು ಕಾಂಗ್ರೆಸ್ ಪಕ್ಷದವರ ನಾಯಕರಾಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ಬೋದು, ಮತ್ತೊಂದು ಪಕ್ಷದವರು ಆಗಿರ್ಬೋದು, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? SSK ಸಮಾಜದವರು ಅಂದ್ರೆ ನಿಮ್ಗೆ ಅಷ್ಟೊಂದು ಕಡೆಗಣನೆಲ್ಲ ನೋಡಿ. SSK ಸಮಾಜ ಹುಬ್ಬಳ್ಳಿಯಲ್ಲಿ ಒಂದು ಬಹುದೊಡ್ಡ ಸಮಾಜ. ಅದನ್ನ ತಾವು ಒಂದು ನೆನಪಿನಲ್ಲಿ ಇಟ್ಕೋಬೇಕು. ಒಂದು ಸಾರಿ ಏನಾದ್ರು SSK ಸಮಾಜ ಒಂದು ಹೋರಾಟಕ್ಕೆ ನಿಂತರೆ ಅದಕ್ಕೆ ಅಂತ್ಯ ಕಾಣಿಸುವಂತ ಶಕ್ತಿ SSK ಸಮಾಜ ಹೊಂದಿದೆ. ಅದರ ಬಗ್ಗೆ ಎರಡು ಮಾತಿಲ್ಲ. SSK ಸಮಾಜದಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾವೆ, ಮಹಿಳಾ ಸಂಘಟನೆಗಳಿದ್ದಾವೆ. ಆ ಎಲ್ಲ ಸಂಘಟನೆಗಳು ಒಮ್ಮೆ ಬೀದಿಗೆ ಬಂದರೆ ಈ ಒಂದು ಕಾರ್ಯ ಮಾಡಿಸಿಕೊಳ್ಳಲಿಕ್ಕೆ ಅವ್ರಿಗೆ ಬಹಳ ದಿನಗಳು ಬೇಕಾಗಿಲ್ಲ ಅನ್ನುವಂತ ಮಾತು ಕೂಡ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಈ ಮಾತು ನಾವು ಯಾಕೆ ಹೇಳ್ತಾ ಇದ್ದೇವೆ ಅಂತನ, SSK ಸಮಾಜ ಬಾಂಧವರು ಹುಬ್ಬಳ್ಳಿ ಧ್ವನಿಗೆ ಸಾಕಷ್ಟು ಟೈಮ್ ಫೋನ್ ಮಾಡ್ತಾರೆ. ಸರ್ ಏನ್ ಸರ್ ಇಷ್ಟೊಂದು ಗಲೀಜಾಗ್ತಾ ಇದೆ ಸರ್, ಹೇಗೆ ಸರ್ ನಾವು ಬದುಕೋದು? ನಮ್ಮ ಅಂಗಡಿಗಳಿಗೆ ಚರಂಡಿ ನೀರು ಬರ್ತಾ ಇದೆ ಸರ್,
ಸರ್ ನಮ್ಮ ದೇವಸ್ಥಾನಕ್ಕೆ ಮಲಿನ ನೀರು ಬರ್ತಾ ಇದೆ ಸರ್, ನಾವ್ ಹೇಗೆ ಸರ್ ಬದುಕೋದು? ಏನೋ ಒಂದು SSK ಸಮಾಜದವರು ಇವತ್ತೆಲ್ಲ ನಾಳೆ ನಮ್ಮ ಸಮಾಜದ ಮುಖಂಡರು ಅವ್ರಿಗೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಭಾರತೀಯ ಪಕ್ಷದ ನಾಯಕರು, ಸರ್ಕಾರ, ಮಹಾನಗರ ಪಾಲಿಕೆದವರು, ಪಾಲಿಕೆ ಸದಸ್ಯರು ಎಲ್ಲರೂ ಏನಾದರೂ ಈ ಸಮಸ್ಯೆ ಬಗೆಹರಿಸುತ್ತಾರಂತ ಒಂದು ನಂಬಿಕೆಯ ಮೇಲೆ ಇವತ್ತಿಗೂ ಕೂಡ ಶಾಂತ ರೀತಿಯಿಂದ ಕಾಯ್ತಾ ಇದ್ದಾರೆ. ಅದರ ಅವರು ದೌರ್ಬಲ್ಯ ಅಂತ ದಯವಿಟ್ಟು ಭಾವಿಸಬೇಡಿ. ಈ ಒಂದು ಕಾರ್ಯ ಸಾಧ್ಯವಾದಷ್ಟು ಬೇಗನೆ ಮಾಡಿ. ಹಾಗೆ SSK ಸಮಾಜದವರು ಏನೊಂದು ಕಾರ್ಯಕರ್ತರಿದ್ದಾರೆ, ರಾಷ್ಟ್ರೀಯ ಪಕ್ಷಗಳಲ್ಲಿ ಆಗಿರ್ಬೋದು, ಪ್ರಾದೇಶಿಕ ಪಕ್ಷ, ತಾವು ಒತ್ತಡವನ್ನು ಹಾಕಬೇಕು. ಬೇರೆ ಬೇರೆ ವಿಚಾರಕ್ಕೆ ಹೋರಾಟಗಳನ್ನು ಮಾಡುವಂತ ಶಕ್ತಿ, ಇಚ್ಛಾಶಕ್ತಿ ತಮ್ಮಲ್ಲಿ ಇದೆ ಅಂದ್ಮೇಲೆ ಈ ಒಂದು ಕಾರ್ಯವನ್ನು ಕೂಡ ಮಾಡಿಸುವಂತ ಜವಾಬ್ದಾರಿ ಕೂಡ ತಾವು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಶಾಪವಾಗಲಿದೆ ಅನ್ನಂತ ಒಂದು ನಮ್ಮ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯ ಆಗದೇ ಇದ್ರೆ ಹುಬ್ಬಳ್ಳಿ ಧ್ವನಿ ಈ ಒಂದು ಕಾರ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಇಂಥ ಕಾರ್ಯಗಳನ್ನು ಮಾಡುತ್ತೆ. ಜನಪ್ರತಿನಿಧಿಗಳನ್ನು ಎಚ್ಚರಿಸುವಂತಹ, ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಎಚ್ಚರಿಸುವಂತ ಕಾರ್ಯ ನಿರಂತರವಾಗಿ ಮಾಡುತ್ತೆ. ಆ ಸಮಾಜಕ್ಕೆ ನ್ಯಾಯ ಒದಗಿಸುವಲ್ಲಿ ಹುಬ್ಬಳ್ಳಿ ಧ್ವನಿ ಯಾವತ್ತೂ ನಿಲ್ಲುತ್ತೆ ಅನ್ನುವಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.